ಬೆಂಗಳೂರಿನಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಇವತ್ತು ಬೆಳಗ್ಗೆ 10:20 ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಚಂದ್ರ ಲೇಔಟ್ ಬಿಎಂಟಿಸಿ ಡಿಪೋ ಬಳಿ ಈ ಒಂದು ಘಟನೆ ನಡೆದಿದೆ. ಖಾಸಗಿ ಬಸ್ ಹೊತ್ತಿ ಉರಿದಿರುವುದು. ಯಾವ ಕಾರಣಕ್ಕೆ ಈ ಬೆಂಕಿ ಅವಘಡ ಆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಸಂಪೂರ್ಣವಾಗಿ ಬಸ್ ಹೊತ್ತಿ ಉರಿದಿದೆ. ಕೆಲ ಕಾಲ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು. ಗಮನಿಸ್ತಾ ಇದ್ದೀರಿ, ಚಂದ್ರ ಲೇಔಟ್ ಬಿಎಂಟಿಸಿ ಡಿಪೋ ಬಳಿ ಆಗಿರುವಂತಹ ಘಟನೆ ಇದು. ಸಂಪೂರ್ಣವಾಗಿ ಬಸ್ ಧಗಿಸಿದೆ. ಆದರೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಖಾಸಗಿ ಬಸ್ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಸ್ಥಳೀಯರು ಅಲ್ಲೇ ನಿಂತು ಆ ದೃಶ್ಯವನ್ನ ನೋಡ್ತಾ ಇದ್ರು. ತಕ್ಷಣಕ್ಕೆ ಏನು ಮಾಡೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಅಷ್ಟು ಆತಂಕ ಮನೆ ಮಾಡಿತ್ತು ಸುತ್ತಮುತ್ತ. ಸಂಪೂರ್ಣವಾಗಿ ಬಸ್ ಸುಟ್ಟು ಕರಕಲಾಗಿದೆ. ಬೆಳಗ್ಗೆ 10:20 ಸುಮಾರಿಗೆ ಈ ಒಂದು ಅವಘಡ ನಡೆದು ಹೋಗಿದೆ. ನಂತರದಲ್ಲಿ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗಿದೆ. ಅಷ್ಟೊತ್ತಿಗಾಗಲೇ ಬಸ್ ಸಂಪೂರ್ಣವಾಗಿ ಭಸ್ಮವಾಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಏನ್ ಕಾರಣ ಅಂತ ಈ ಬಸ್ ಹೊತ್ತಿ ಉರಿಯೋದಕ್ಕೆ? ಅದು ಮಧುಶ್ರೀ, ಇವತ್ತು ಬೆಳಗ್ಗೆ 10:20 ಸುಮಾರಿಗೆ ಚಂದ್ರ ಲೇಔಟ್ನ ಬಿಎಂಟಿಸಿ ಡಿಪೋ ಬಳಿ ಖಾಸಗಿ ಬಸ್ಗೆ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಅದರಲ್ಲಿ ಪ್ರಯಾಣಿಕರು ಯಾರು ಇರ್ಲಿಲ್ಲ ಅನ್ನೋಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಕೆಲ ಕಾಲ ಅಲ್ಲಿದ್ದಂತಹ ಏನು ಸ್ಥಳೀಯರಿದ್ದಾರೆ ಅವರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಒಂದು, ಎರಡನೇದು ಅಕ್ಕಪಕ್ಕದಲ್ಲಿ ಇದ್ದಂತಹ ಬೇರೆ ವಾಹನಗಳಿಗೂ ಕೂಡ ಬೆಂಕಿ ಒತ್ತಿಕೊಂಡಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅದಾದ ನಂತರದಲ್ಲಿ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಫೈರ್ ಇಂಜಿನ್ ನೊಂದಿಗೆ ಈಗಾಗಲೇ ಕೂಡ ಬಂದು ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂತದ್ದು. ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಅಲ್ಲೇ ಸ್ಥಳೀಯರೊಬ್ಬರಿಗೆ ಸೇರಿದಂತಹ ಖಾಸಗಿ ಬಸ್ಸು ಒಂದು 2 ರಿಂದ 3 ತಿಂಗಳಿಂದ ಅಷ್ಟೇ ಆ ಹೊಸ ಬಸ್ಸನ್ನ ಖರೀದಿ ಮಾಡ್ಕೊಂಡು ಬಂದಿದ್ರು. ಅವರು ಕೂಡ ಆ ಬಸ್ಸನ್ನ ತೆಗೆದುಕೊಂಡು ಬಂದು ನಿಲ್ಲಿಸಿ ಎಲ್ಲೋ ಪಕ್ಕಕ್ಕೆ ಹೋಗಿದ್ರು, ಅಂದ್ರೆ ಮನೆಗೋ ಎಲ್ಲೋ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಒಂದು ಕೂಡ ನಡೆದಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಸ್ಥಳೀಯರು ನೀಡ್ತಾ ಇರುವಂತದ್ದು. ಒಂದು, ಎರಡನೇದು ಅಲ್ಲೇ ಅಕ್ಕಪಕ್ಕದಲ್ಲೇ ನಿಂತಿದ್ದಂತ, ಅಂದ್ರೆ ಅದು ಅಕ್ಕಪಕ್ಕದಲ್ಲೇ ಬೇರೆ ಬೇರೆ ವಾಹನಗಳು ಕೂಡ ನಿಂತಿದ್ವು. ಆ ವಾಹನಗಳಿಗೂ ಕೂಡ ಈಗ ಬೆಂಕಿ ಅಂಟಿಕೊಂಡು ಆ ವಾಹನಗಳಲ್ಲೂ ಕೂಡ ಅಂಟಿಕೊಂಡಿದ್ದಂತಹ ಬೆಂಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ನಂದಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸದ್ಯ ಈಗ ಒಂದು ಅಗ್ನಿಶಾಮಕ ದಳದ ಫೈರ್ ಇಂಜಿನ್ ಈಗ ಸ್ಥಳಕ್ಕೆ ಬಂದಿರುವಂತದ್ದು, ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂತದ್ದು. ಆದ್ರೆ ವಾಹನದಲ್ಲಿ ಯಾರು ಕೂಡ ಇರ್ಲಿಲ್ಲ. ಬಸ್ಸಿನ ಮಾಲೀಕರು ಈ ವಾಹನ ತೆಗೆದುಕೊಂಡು ಬಂದಿದ್ರು. ಒಂದು 10 ನಿಮಿಷದ ಹಿಂದೆ ಅಷ್ಟೇ ಆ ವಾಹನವನ್ನ ಪಾರ್ಕಿಂಗ್ ಮಾಡಿ ಮನೆ ಕಡೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಅನ್ನುವಂಥದ್ದು. ಯಾರೋ ಕಿಡಿಗೇಡಿಗಳು ಏನಾದ್ರು ಬಸ್ಸಿಗೆ ಬೆಂಕಿ ಹಚ್ಚಿದ್ರ, ಅಥವಾ ಏನಾದ್ರು ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಏನಾದ್ರು ಆಯ್ತಾ, ಅಥವಾ ಏನಾದ್ರು ಬೇರೆ ಏನಾದ್ರು ಅಂದ್ರೆ ಡೀಸೆಲ್ ಟ್ಯಾಂಕ್ ಅಲ್ಲಿ ಏನಾದ್ರು ಅಗ್ನಿ ಕಾಣಿಸ್ಕೊಳ್ತಾ ಅನ್ನುವಂಥದ್ದನ್ನ ಇನ್ನಷ್ಟೇ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸರು ಪತ್ತೆ ಮಾಡಬೇಕಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ಸೂರ್ಯ ತಮ್ಮ ಮಾಹಿತಿಗಾಗಿ.